ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಚಪಾತಿಗೆ ಅಂತ ಹೇಳಿ ಆಲೂಗಡ್ಡೆ ಪಲ್ಯ ಮಾಡ್ಕೋತಿದ್ದೀನಿ. ಅದಕ್ಕೆ ನೋಡಿ ಏನೇನು ಬೇಕು ಅಂತ ಹೇಳ್ತೀನಿ. ಪುದೀನ, ಕಡಲೆಬೇಳೆ, ಕರಿಬೇವು ಸೊಪ್ಪು, ಧನಿಯಾ ಪೌಡರು ಮತ್ತು ಈ ಆನಿಯನ್ ಮತ್ತು ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ. ನಾನು ಹಸಿಮೆಣಸಿನ್ಕಾಯಿ ಕಡಿಮೆ ಇದೆ ಅಂತ ಹೇಳಿ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ನಾವೇ ಬೇರೆ ಥರ ಮಾಡ್ತೀವಿ ಆಲೂಗಡ್ಡೆ ಪಲ್ಯನ. ಈ ಥರ ಫಸ್ಟು ಎಲ್ಲ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಒಂದು 2 ವಿಷಲ್ಸ್ ಹಾಕ್ಕೊಂಡು ಆಲೂಗಡ್ಡೆ ಬೇಯೋವರೆಗೂ ಮತ್ತೆ ಒಂದೊಂದಾಗಿ ಈ ಥರ ಸಿಪ್ಪೆ ಸುಲ್ಕೊಂಡು ಈ ಥರ ಸಪ್ರೇಟ್ ಮಾಡ್ಕೋಬೇಕು. ನನ್ನ ಹತ್ರ ಸ್ವಲ್ಪ ಬಟಾಣಿ ಇತ್ತು, ಹಾಗೆ ಅದನ್ನು ಬೇಯಕ್ಕೆ ಕೂಡ ಇಟ್ಟಿದ್ದೀನಿ. ನೋಡಿ ಬೇಯ್ತಿದೆ ಅದು ಕೂಡ. ಈಗ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಆಲೂಗಡ್ಡೆ ಸಿಪ್ಪೆ ಎಲ್ಲ ಸುಲ್ಕೊತೀನಿ. ಈಗ ಇದನ್ನು ಸ್ಮ್ಯಾಶ್ ಮಾಡಬೇಕು. ಫುಲ್ಲು ಇದೆಲ್ಲ ಮಾಡಿಕೊಂಡು ಒಂದು ಕೂಡ ಉಂಡೆ ಥರ ಇರಬಾರ್ದು. ಫುಲ್ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ ಈ ಥರ. ನೋಡಿ ಇದು ರೆಡಿ ಇದೆ. ಈ ಥರ ಫುಲ್ ಸ್ಮ್ಯಾಶ್ ಮಾಡ್ಕೋಬೇಕು. ಒಂದು ಸೈಡ್ಗೆ ಇಟ್ಕೋತೀನಿ ಇದನ್ನು. ಇದು ಫುಲ್ ಸ್ಮ್ಯಾಶ್ ಆಗಿದೆ ನೋಡಿ ಈ ಥರ. ಆಲೂಗಡ್ಡೆ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಹಾಕ್ಕೋತಿದ್ದೀನಿ. ಹಾಗೆ ಸ್ವಲ್ಪ ಕಡಲೆಬೇಳೆ ಕೂಡ ಹಾಕ್ಕೋತಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಬ್ರೌನ್ ಕಲರಲ್ಲಿ ಬರಬೇಕು, ಅಲ್ಲಿವರೆಗೂ ಇದನ್ನು ಹಾಗೆ ಹುರಿಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಬರಬೇಕು. ನೋಡಿ ಈ ಥರ ಹಾಕಬೇಕು. ಇದಾದಮೇಲೆ ಕರಿಬೇವು ಸೊಪ್ಪು ಆ್ಯಡ್ ಮಾಡ್ಕೋಬೇಕು. ಈಗ ಅದಕ್ಕೆ ಆಗಲೇ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೋಬೇಕು. ನೋಡಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಅವೆರಡು ಚೆನ್ನಾಗಿ ಖಾರ ಬಿಟ್ಕೊಳ್ಳಿ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಯಾಕೆ ಅಂದರೆ ಈರುಳ್ಳಿ ಉಪ್ಪೆಲ್ಲ ಹೀರ್ಕೋಬೇಕು, ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಒಂದು ಚಿಟಿಕೆ ಅಷ್ಟೇ. ಆಲ್ರೆಡಿ ಆಲೂಗಡ್ಡೆಗೆ ಫಸ್ಟೇ ನಾನು ಉಪ್ಪು ಹಾಕಿದ್ದೆ, ಬಟಾಣಿಗೂ ಕೂಡ ಸ್ವಲ್ಪ ಉಪ್ಪು ಹಾಕಿದ್ದೆ. ಈಗ ಆಗಲೇ ಬೇಯಿಸಿಟ್ಕೊಂಡಿರೋಂಥ ಉಪ್ಪು ಹಾಕಿದ್ದೀನಿ ಬಟಾಣಿಗೆ, ಅದನ್ನು ನಾನೀಗ ಸೇರಿಸ್ಕೊತೀನಿ ಇದರ ಜೊತೆಯಲ್ಲಿ. ಬಿಕಾಸ್ ಇದು ಮೊದಲೇ ಬೇಯಬೇಕು ಆಲೂಗಡ್ಡೆ ಹಾಕೋದಕ್ಕೆ ಮುಂಚೆ. ಅದಕ್ಕೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ. ಸೇಮ್ ಚಿತ್ರಾನ್ನದ ಗೊಜ್ಜು ಹೇಗೆ ಮಾಡ್ತೀವೋ ಹಾಗೆ ಮಾಡ್ಕೋಬೇಕು ಇದನ್ನು ಕೂಡ. ಈ ರೀತಿಯಾಗಿ ನಮ್ಮ ಕಡೆ ಮಾಡ್ತೀವಿ. ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ನಾನು ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಇದಕ್ಕೆ ಸ್ವಲ್ಪನೇ ಹಾಕ್ಕೋತೀನಿ, ಮತ್ತು ಟೇಸ್ಟ್ ತಕ್ಕನಂಗೆ ಹಾಕ್ಕೋತೀನಿ. ಈಗ ನೋಡಿ ಈಗ ಇದು ಫ್ರೈ ಆಗಿದೆ ನೀಟಾಗಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೋತೀನಿ. ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಟೇಸ್ಟಿಯಾಗಿರಲಿ ಅಂತ ಧನಿಯಾ ಪೌಡರ್ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲೇ ಮಿಕ್ಸ್ ಮಾಡಿಕೊಂಡ್ರೆ ಅದು ಆಲೂಗಡ್ಡೆ ಹಾಕಿದ್ಮೇಲೆ ಸ್ವಲ್ಪ ಬೆರೆಯಲ್ಲ, ಅದಕ್ಕೆ ನಾನು ಈಗಲೇ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ ಹೀಗಾಗಿದೆ. ಈಗ ಇದಕ್ಕೆ ನಾನು ಆಗಲೇ ಸ್ಮ್ಯಾಶ್ ಮಾಡ್ಕೊಂಡಿರೋಂಥ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ಇದು ಫುಲ್ ಹಾಕಬೇಕು. ನೋಡಿ ಈಗ ಈ ಥರ ಆಗಿದೆ. ಈ ಥರ ಫುಲ್ಲು ಬೆರೆಸ್ಕೋಬೇಕು. ಇದೆಲ್ಲ ಫುಲ್ ಆಲೂಗಡ್ಡೆ ನಾನು ಆಗಲೇ ಬಿಡಿಸಿಟ್ಕೊಂಡಿದ್ದೆ ಅಲ್ವಾ, ಇದನ್ನು ನೀಟಾಗಿ ಈ ಥರ ಎಲ್ಲ ಬೆರೆಸ್ಕೊಂಡು. ನಾನು ಪುದೀನ ತೊಗೊಂಡಿದ್ದೀನಿ. ನೀವು ಕೊತ್ತಂಬರಿ ಸೊಪ್ಪು ಬೇಕಾದರೂ ಹಾಕ್ಕೊಳ್ಳಿ. ನಮ್ಮಲ್ಲಿ ಪುದೀನ ಜಾಸ್ತಿ ಇದೆ ಅಂತೇಳಿ ನಾನು ಪುದೀನನೇ ಯಾವಾಗಲೂ ಯೂಸ್ ಮಾಡ್ತೀನಿ. ಕೊತ್ತಂಬರಿ ಅಷ್ಟೊಂದು ಯೂಸ್ ಮಾಡಲ್ಲ. ಈ ಥರ ಎಲ್ಲ ಫುಲ್ ಇದು ಮಾಡ್ಕೋಬೇಕು. ಮತ್ತು ಟೇಸ್ಟ್ ನೋಡಿಕೊಂಡು ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಥವಾ ಜಾಸ್ತಿ ಇದೆಯಾ ಅಂತ ನೋಡಿಕೊಂಡು ಅದಕ್ಕೆ ತಕ್ಕನಂಗೆ ಅದನ್ನು ಬೆರೆಸ್ಕೋಬೇಕು. ಉಪ್ಪು ಟೇಸ್ಟ್ ನೋಡಿಕೊಂಡು ನಾವೇ ನೆಕ್ಸ್ಟು ರೆಡಿ ಮಾಡ್ಕೋಬೇಕು ಎಲ್ಲನೂ. ನೋಡಿ ಈಗ ಇದಾಗಿದೆ. ಈಗ ಪಲ್ಯ ಎಲ್ಲ ರೆಡಿ ಆಗಿದೆ. ನನಗೆ ಚಪಾತಿ ತುಂಬ ಇಷ್ಟ, ಅದಕ್ಕೆ ನಾನು ಯಾವಾಗಲೂ ಚಪಾತಿನೇ ಮಾಡ್ಕೊತೀನಿ. ಏನಾದರೂ ಈ ಥರ ಪಲ್ಯ ಎಲ್ಲ ಮಾಡಿಕೊಂಡ್ರೆ. ನೋಡಿ ಈ ಥರ ಆಗಿದೆ ಪಲ್ಯ. ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ ಇವತ್ತಿನ ಟಿಫನ್ ಇದು ಆಲೂಗಡ್ಡೆ ಪಲ್ಯ. ಈ ಥರ ಮಾಡಿ ಅದಕ್ಕೆ ಕಾಂಬಿನೇಷನಾಗಿ ಚಪಾತಿ ತೊಗೊಂಡಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.